ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗ ಬಹಳ ರುಚಿಯಾಗಿರುವಂಥ ಒಂದು ವಡಾ ಮಾಡಿ ತೋರ್ಸಾತೇವಿ. ಇದನ್ನು ಚಹಾ ಜೊತೆಯಾಗಲಿ ಚಟ್ನಿ ಜೊತೆಯಾಗಲಿ ತಿನ್ಬೋದು. ಇದು ಬಹಳ ರುಚಿಯಾಗಿರ್ತೈತಿ. ಬರ್ರಿ ಹಂಗಾದ್ರೆ ಈ ವಡಾ ಮಾಡಕ್ಕೆ ಏನು ಬೇಕು ಮತ್ತು ಹೆಂಗೆ ಮಾಡೋದಂತ ನೋಡೋಣ. ಈ ವಡಾ ಮಾಡಕ್ಕೆ 1 ಕಪ್ ಅಷ್ಟ ಕಡ್ಲಿಬೇಳೆ ತೊಗೊಳತ್ತೇವ್ರಿ. ಇವ ಮನ್ಯಾಗ ಸಿಗುವಂಥ ಕಡ್ಲಿಬೇಳೆ. ಇವು ಪಾಲಿಶ್ ಕಡ್ಲಿಬೇಳೆ ಅಲ್ಲ. ಬೇಕಿದ್ರೆ ನೀವು ಅಂಗಡಿ ಒಳಗೆ ಸಿಗೋವನ್ನು ತಗೋಬಹುದು. ಆಮೇಲೆ 1 ಕಪ್ ಅಷ್ಟ ಹೆಸರು ಕಾಳು ತೊಗೊಳತ್ತೇವ್ರಿ. ಇಲ್ಲಿ ಹೆಸರು ಬೇಳೆನೂ ಸಹ ಯೂಸ್ ಮಾಡ್ಬೋದು. ಈಗ ಇವನ್ನ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳೆದು ತಗೋಬೇಕ್ರಿ. ಈ ವಡಾನ ಕಡ್ಲಿಬೇಳೆ ಅಷ್ಟ ಹಾಕಿನೂ ಮಾಡ್ಬೋದು. ನಾವಿಲ್ಲಿ ಹೆಸರು ಕಾಳನ್ನು ಸಹ ಬಳಸತ್ತೇವಿ. ನೋಡ್ರಿ, ಈಗ ಇವನ್ನ ಈ ರೀತಿಯಾಗಿ ತೊಳೆದು ತಗೋಬೇಕು. ಈಗ ಇವನ್ನ ಕ್ಲೀನಾಗಿ ತೊಳೆದು ತಗೊಂಡೇವಿ. ಈಗ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಬೇಕು. ನೀರು ಹಾಕಿ ಇವನ್ನ 4 ಗಂಟೆ ನೆನೆಸಿಡಬೇಕು. ಕಡ್ಲಿಬೇಳೆ ಅಷ್ಟ ತಗೊಳ್ಳೋದಾದ್ರೆ 2 ಗಂಟೆ ನೆನೆಸಿಟ್ರೆ ಸಾಕು. ನಾವಿಲ್ಲಿ ಹೆಸರು ಕಾಳನ್ನು ತಗೋದ್ರಿಂದ 4 ಗಂಟೆ ನೆನೆಸಿಡ್ಬೇಕಾಗ್ತೈತಿ. ಈಗ 4 ಗಂಟೆ ನೆನೆಸಿಟ್ಟಿರುವಂಥ ಕಡ್ಲಿಬೇಳೆ ಮತ್ತು ಹೆಸರು ಕಾಳನ್ನ ನೀರು ಸಪ್ರೇಟ್ ಮಾಡಿ ಸೋಸಿ ತಗೊಂಡೇವಿ. ನಂತರ ಒಂದು ಮಿಕ್ಸರ್ ಜಾರ್ದಾಗ ನೆನೆಸಿಟ್ಕೊಂಡಿರುವಂಥ ಕಡ್ಲಿಬೇಳೆ ಮತ್ತು ಹೆಸರು ಕಾಳು ಇರ್ತಾವಲ್ಲ, ಅವನ್ನ ರುಬ್ಕೋಬೇಕು. ನೀರದು ಏನು ಹಾಕಬಾರ್ದು, ಹಂಗೆ ತರಿಯಾಗಿ ಅವನ್ನ ರುಬ್ಕೊಂಬರ್ಬೇಕು. ನೋಡ್ರಿ, ಈಗ ಈ ರೀತಿಯಾಗಿ ಇದನ್ನ ರುಬ್ಕೊಂಡೇವಿ. ಈಗ ಇದನ್ನ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟು ತಗೊಳತ್ತೇವಿ. ಅಕ್ಕಿ ಹಿಟ್ಟು ಇಲ್ಲಿ ಆಪ್ಷನಲ್ ಐತಿ. ವಡಾ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡತ್ತೇವಿ. ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ 2 ಉಳ್ಳಾಗಡ್ಡಿ ತಗೊಳತ್ತೇವಿ. ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನೂ ತಗೊಳತ್ತೇವಿ. ನಂತರ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ತಗೊಳತ್ತೇವಿ. ಕರಿಬೇವು ಹಾಕೋದ್ರಿಂದ ವಡಾ ಫ್ಲೇವರ ಭಾಳ ಚಲೋ ಬರ್ತೈತ್ರಿ. ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೇವ್ರಿ 1 ಟೇಬಲ್ ಸ್ಪೂನ್ ಅಷ್ಟ. ಬೇಕಿದ್ರೆ ನೀವು ಜಾಸ್ತಿನೂ ಹಾಕೋರಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ ಹಾಕೊಳತ್ತೇವಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟ ಅಜವಾನ್ ಹಾಕೊಳತ್ತೇವ್ರಿ. ಅಜವಾನ ಈ ರೀತಿ ಕೈಯೊಳಗ ತಿಕ್ಕಿನ ಹಾಕೋರಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟ ಅರಿಶಿನ ಹಾಕ್ರಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ ಉಪ್ಪನ್ನ ಸೇರಿಸ್ರಿ. ಈಗ ಇದಕ್ಕೆ ಖಾರಕ್ಕೆ ತಕ್ಕಂಗ ನಾವು 2 ಟೇಬಲ್ ಸ್ಪೂನ್ ಅಷ್ಟ ಮಸಾಲೆ ಖಾರ ಹಾಕತ್ತೇವ್ರಿ. ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ಈಗ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಕೊಂಡಿರುವಂಥ ಎಲ್ಲ ಮಿಕ್ಸ್ಚರ್ದೊಳಗೆ ನಾವು ಹಾಕಿರುವಂಥ ಈ ಎಲ್ಲ ಪದಾರ್ಥಗಳು ಚಂದಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಇವನ್ನ ಚಂದಗೆ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ನೀರದು ಏನು ಹಾಕಬಾರ್ದು, ಯಾಕಂದ್ರೆ ನಾವು ಈ ಮಿಕ್ಸ್ಚರ್ನ ಕಲಿಸ್ಕೋಬೇಕಾದ್ರೆ ಅದು ನೀರು ಬಿಡ್ತೈತಿ. ನೋಡ್ರಿ, ಈಗ ಇದನ್ನ ಸರಿಯಾಗಿ ಕಲಿಸ್ಕೊಂಡಾದ್ಮೇಲೆ ಒಂದೊಂದು ಉಳ್ಳಿ ತಗೊಂಡು ಈ ರೀತಿಯಾಗಿ ಅಂಗೈ ನಡುವೆ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೋಬೇಕು. ನೋಡ್ರಿ, ಈ ರೀತಿಯಾಗಿ ಇದನ್ನ ಪ್ರೆಸ್ ಮಾಡಿ ತಗೋರಿ. ಈ ರೀತಿಯಾಗಿ ಮಾಡೋದ್ರಿಂದ ವಡಾ ಶೇಪ್ ಪರ್ಫೆಕ್ಟ್ ಆಗಿ ಬರ್ತೈತಿ. ಈಗ ಉಳಿದಿರುವಂಥ ಎಲ್ಲ ವಡಾನು ಇದೇ ರೀತಿಯಾಗಿ ಮಾಡಿ ತಗೊಳ್ಳೋಣ. ನೋಡ್ರಿ, ಈಗ ಎಲ್ಲ ವಡಾನು ರೆಡಿ ಮಾಡಿ ತಗೊಂಡೇವಿ. ಈಗ ಇವನ್ನ ಫ್ರೈ ಮಾಡಿ ತಗೋಬೇಕು. ನಾವು ಮೊದಲಿಗೇನೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀವ್ರಿ. ಈಗ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ವಡಾನ ಇದರೊಳಗೆ ಹಾಕೋಬೇಕು. ಗ್ಯಾಸ್ನ ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಈಗ ಇದರೊಳಗೆ ಹಾಕಿರುವಂಥ ವಡಾನ 2 ಬದಿಯಲ್ಲಿ ಚಂದಗೆ ಫ್ರೈ ಮಾಡ್ಕೊಂಡು ತಗೋರಿ. ನೋಡ್ರಿ, ಈಗ ಇವು 2 ಬದಿಯಲ್ಲಿ ಚಂದಗೆ ಫ್ರೈ ಆದಮೇಲೆ ಇವನ್ನ ಎಣ್ಣೆ ಬೆಸೆದು ತಕೊಳ್ಳೋಣ. ಈಗ ಉಳಿದಿರುವಂಥ ಎಲ್ಲ ವಡಾನ ಫ್ರೈ ಮಾಡಿ ತಗೊಳ್ಳೋಣ. ನೋಡ್ರಿ, ಇಲ್ಲಿ ವಡಾ ಎಷ್ಟು ಗರಿಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು. ಈ ರೆಸಿಪಿ ಹೆಂಗನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.